ಎಸ್ ನಟರಾಜ್ ಗೌಡ್ರೆ, ನೀವೇನೋ ಮಾತನಾಡಬೇಕು ಅಂತ ಇದ್ರಿ. ಈಗ ಆಲ್ರೆಡಿ 90.2 ಕೋಟಿ ಮೌಲ್ಯದ ಶೇರ್ಗಳನ್ನ ಇಡಿ ಜಪ್ತಿ ಮಾಡಿದೆ. ಒಟ್ಟಾರೆ ಆಸ್ತಿ ಮೌಲ್ಯ ಕೇವಲ 350 ಕೋಟಿ ಅಂತ ಕಾಂಗ್ರೆಸ್ ಹೇಳಿದೆ. ಸೊ ಇದೆಲ್ಲವನ್ನ ಗಮನಿಸಿದಾಗ ನೀವು ಹೇಳ್ತಾ ಇದ್ದೀರಿ ಇದರಲ್ಲಿ ಅವ್ರ ಸ್ವಂತಕ್ಕೆ ಬಳಸ್ಕೊಂಡಿಲ್ಲ, ಇದರಲ್ಲಿ ಹಗರಣ ಆಗೇ ಇಲ್ಲ, ಇದರಲ್ಲಿ ಮೋಸ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಅಫ್ಕೋರ್ಸ್ ನೀವು ಕಾಂಗ್ರೆಸ್ ಅವರಾಗಿ ನೀವು ಅದನ್ನು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ. ಬಟ್ ಆದರೆ ಏನು ತಪ್ಪಿಲ್ಲ ಅಂದಿದ್ರೆ ಕ್ಲೀನ್ ಚಿಟ್ ಸಿಗ್ತಾ ಇತ್ತು ಅಲ್ವಾ ಮಹೇಶ್ ಅವರೇ? ಖಂಡಿತ ₹1 ₹2 ಅಲ್ಲ. ಇದು ಈ ಪ್ರಕರಣ ಬಹಳ ಗಂಭೀರವಾದಂತ ಪ್ರಕರಣ, ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇರುವಂತ ಪ್ರಕರಣ. ಅಂಡ್ ಇದ್ರಲ್ಲಿ ಆರೋಪಿಗಳು ಯಾರು, ದಟ್ ಮ್ಯಾಟರ್ಸ್ ಲಾಟ್. ಅಲ್ಲ, ದಟ್ ಮ್ಯಾಟರ್ ಇಸ್ ನಾಟ್ ಲಾಸ್ಟ್, ದಟ್ ಮ್ಯಾಟರ್ ಇಸ್ ಫಸ್ಟ್. ಅದು ಯಾರು ಇದ್ರಲ್ಲಿ ಲಾಸ್ಟ್ ಅಂತ ಹೇಳ್ತಲ್ಲ ನಾನು, ಅದು ತುಂಬಾನೇ ಪ್ರಾಮುಖ್ಯತೆ ಪಡ್ಕೊಳುತ್ತೆ. ಮ್ಯಾಟರ್ಸ್ ಲಾಟ್ ಅಂತ ಹೇಳ್ತಾ ಇದೀನಿ. ಆ ತರ ಮೇಡಮ್ ಇಲ್ಲಿ ಏನಂದ್ರೆ ನೋಡಿ, ಇಡೀ ಹಗರಣವನ್ನ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಅದನ್ನ ತಂದಂತ ಸಂದರ್ಭದೊಳಗಡೆ ಕಳೆದ ಸುಮಾರು 10 ಇವತ್ತಿಗೆ 14 ವರ್ಷ ನಡೀತಾ ಬಂದಿದೆ. ಇಷ್ಟು ದೀರ್ಘಾವಧಿ ಅವರು ತಮ್ಮೆಲ್ಲ ರಾಜಕೀಯ ಪ್ರಭಾವವನ್ನ, ಕೋರ್ಟ್ಗಳನ್ನ ಬಳಸ್ಕೊಂಡು ಈ ಕುಟುಂಬ ಸಾಮಾನ್ಯರ ತರ ತನಿಖೆಗೆ ಅಪಿಯರ್ ಆಗ್ಲಿಲ್ಲ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಏನೆಲ್ಲ ಕಾನೂನಾತ್ಮಕವಾಗಿ ಹೇಗೆಲ್ಲ ಡ್ರ್ಯಾಗ್ ಮಾಡ್ಬೋದೋ ಮಾಡ್ಕೊಂಡು ಒಂದು ತನಿಖೆ ಅಂತಕ್ಕಂಥದ್ದು ಸುಮಾರು 14 ವರ್ಷಗಳ ಕಾಲ ನಿರಂತರವಾಗಿ ಈ ಹಂತಕ್ಕೆ ಇವತ್ತು ಚಾರ್ಜ್ ಶೀಟ್ ಮಾಡೋ ಹಂತಕ್ಕೆ ಬಂದು ತಲುಪಿದೆ. ಅವ್ರೇನ್ ಸಹಕಾರ ಕೊಟ್ಟಿಲ್ಲ, ಅವ್ರೇನೋ ಹೇಳಿದ ಕೂಡಲೇ ಬರ್ಲಿಲ್ಲ, ಪ್ರತಿ ಸಂದರ್ಭದಲ್ಲೂ ಸಮನ್ಸ್ ಕೊಟ್ಟಾಗ ತಪ್ಪಿಸ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಒಂದು ಸಹಜ ಪ್ರಕ್ರಿಯೆ ಒಳಗಡೆ ಯಾರೆಲ್ಲ ನಡ್ಕೊಳ್ತಾರೆ, ನೀವು ನಾವು ಸಾಮಾನ್ಯರು ಹೆಂಗ್ ನಡ್ಕೊಳ್ತಾರೆ ಆ ತರ ನಡ್ಕೊಳ್ಳಿ, ಇರ್ಲಿ ಬಿಡಿ ಒಂದ್ ಕಡೆ. ಅವ್ರು ನಟರಾಜ್ ಗೌಡ್ರು ಮಾತಾಡ್ತಾರಂತೆ, ಮಾತಾಡಿಸಿ. ನಟರಾಜ್ ಗೌಡ್ರೆ, ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೊಟ್ಟಿದ್ದ ದೇಣಿಗೆ ಅಲ್ಲ, ಇದು ಯಂಗ್ ಇಂಡಿಯಾ ಕಂಪನಿ ಕೊಟ್ಟಿರುವಂತಹ ದೇಣಿಗೆ. ಪಕ್ಷದ್ದೇ ಇರಬಹುದು, ಬಟ್ ಸ್ಟಿಲ್ ಆದ್ರೆ ಅದನ್ನ ವೈಯಕ್ತಿಕ ಕಾರಣಕ್ಕೆ ಬಳಸಿಕೊಳ್ಳುವಂತಹ ಹಕ್ಕು ಅಲ್ಲಿರುವಂತಹ ಯಾರಿಗೂ ಇಲ್ಲ. ಯಾರ್ಯಾರು ಪ್ರಮುಖ ಆರೋಪಿಗಳು ಅಂತ ಇಡಿ ಚಾರ್ಜ್ ಶೀಟ್. ನಿಮ್ ಆಡಿಯೋ ಕೇಳಿಸ್ತಾ ಇಲ್ಲ ನಟರಾಜ್ ಗೌಡ್ರೆ? ಸಿಂಧೂರ್ ಅವರ ಇದನ್ನ ಯಾರು ವೈಯಕ್ತಿಕ ಕಾರಣಕ್ಕೆ ಉಪಯೋಗಿಸ್ಕೊಂತ ಇಲ್ಲ. ಇದು ಎಜೆಎಲ್ ಇಂದ ಎಲ್ಲಾ ಆಸ್ತಿಯನ್ನ ಯಾವ್ದಕ್ಕೆ ವರ್ಗಾವಣೆ ಮಾಡಿರೋದು? ಎಜೆಎಲ್ ಸಾಲದ ಸುಳಿಯಲ್ಲಿ ಸಿಕ್ಕಿತ್ತು, ಅದನ್ನ ಕಾಪಾಡಬೇಕು. ಆ ಇತಿಹಾಸ ಇದೆ, ಅದಕ್ಕೊಂದು ಲೆಗಸಿ ಇದೆ. 90 ಕೋಟಿ ನಿಮ್ಮ ಪಕ್ಷದಿಂದನೇ ಕೊಟ್ರಿ ನೀವು ಆ ಸಾಲಕ್ಕೆ. ಹೌದೌದು, ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಅದನ್ನ ತಗೊಂಡೀಗ ಆ ಯಂಗ್ ಇಂಡಿಯಾನ ನಾವು ಉಳಿಸ್ಬೇಕು ಅಂತ ಹೇಳಿ, ಉಳಿಸ್ಬೇಕು ಅಂತ ಹೇಳಿ ಎಜೆಎಲ್ ನ ನಾವು ಇದನ್ನ ವರ್ಗಾವಣೆ ಮಾಡಿದ್ದಾರೆ ಹೊರತು ಯಾರ ವೈಯಕ್ತಿಕವಾಗಿ ಅವ್ರ ಅಕೌಂಟ್ಗೆ ಏನು ವರ್ಗಾವಣೆ ಮಾಡ್ಕೊಂಡಿಲ್ಲ. ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ, ಬೇರೆಯವರಾಗ್ಲಿ ಇದನ್ನ ಕಾಂಗ್ರೆಸ್ ಪಕ್ಷಕ್ಕೆ ದೇಣಿಗೆ ಕೊಡ್ತಾ ಇತ್ತು. ಕಾಂಗ್ರೆಸ್ ನಾಯಕರು ಅದನ್ನ ಶುರು ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಅದನ್ನ ಉಳಿಸ್ಬೇಕನ್ನೋ ಇಚ್ಛಾಶಕ್ತಿ ಇದೆ. ಕಾಂಗ್ರೆಸ್ ನಾಯಕರು ಅದನ್ನ ಉಳಿಸ್ತಾ ಇದ್ದಾರೆ ಹೊರತು ಅದರಲ್ಲಿ ಸ್ವಾಯತ್ತಾಸಕ್ತಿ ಬರೋದಿಲ್ಲ. ಇಷ್ಟೇ ಸಿಂಪಲ್. ಆದರೆ ಇದರಲ್ಲಿ ತಪ್ಪನ್ನ ಕಂಡಿರ್ತಕ್ಕಂಥ ಬಿಜೆಪಿ, ಯಾಕಂದ್ರೆ ಅವ್ರಿಗೆ ಏನಾಗ್ಬೇಕಿದೆ, ಅವ್ರೇನು ಯಾವತ್ತಾದ್ರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರ? ಆ ಇತಿಹಾಸ ಉಳಿಸ್ಬೇಕಂತ ಆಸಕ್ತಿ ಇದೆ ಇಲ್ವಲ್ಲ? ನಮಗ್ ಉಳಿಸ್ಬೇಕಂತಿದೆ, ಆ ಇತಿಹಾಸ ಉಳಿಸ್ಬೇಕಂತಿದೆ. ಯಾಕಂದ್ರೆ ಎಜೆಎಲ್ ನ್ಯಾಷನಲ್ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ ಆ ಸಮಯದ ಸ್ವತಂತ್ರ ಹೋರಾಟದಲ್ಲಿ. ಹಂಗಾಗಿ ಅದನ್ನ ಉಳಿಸ್ಬೇಕಂತ ಆಸಕ್ತಿ ಇದೆ, ಉಳಿಸ್ತಾ ಇದೀವಿ. ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಇರಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಉಳಿಸ್ಬೇಕು ಅಂತ ಹೋರಾಡ್ತಾ ಇದೀರಿ, ಉಳಿಸಿ. ನಾವ್ ಅದನ್ನು ಬೇಡ ಅಂತ ಹೇಳಲ್ಲ, ಬಟ್ ಆನ್ ವಾಟ್ ಕಾಸ್ಟ್ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾವ ಕಾಸ್ಟ್ ಇಲ್ಲ, ಇದು ಯಾವ ಪಬ್ಲಿಕ್ ತೊಂದರೆ ಇಲ್ಲ, ಯಾವ ನಾಯಕರ ತೊಂದರೆ ಇಲ್ಲ, ಯಾರ ಕಾರ್ಯಕರ್ತರ ತೊಂದರೆ ಇಲ್ಲ. ಬಿಜೆಪಿ ಮಾತ್ರ ಇಲ್ಲದ ಕೇಸನ್ನ ಇದೆ ಅಂತ ಹೇಳಿ ಬಿಂಬಿಸಿ ಸುಳ್ಳು ಕೇಸುಗಳನ್ನ ಹಾಕಿ ಅವ್ರು ನಮ್ಮ ನಾಯಕರಿಗೆ ಚಿತ್ರಹಿಂಸೆ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೇಕಾದಾಗ ಅವ್ರಿಗೆ ಇಡಿ ಸಮನ್ಸ್ ಕೊಡ್ತಾರೆ, ಸಿಬಿಐ ಸಮನ್ಸ್ ಕೊಡ್ತಾರೆ, ಅವರನ್ನ ಕರೆಸ್ತಾರೆ, ಫುಲ್ ಡೇ ಕುಂಡಿಸ್ಕೊತಾರೆ, ಪ್ರಶ್ನೆ ಕೇಳೋದಿಲ್ಲ. ಈ ತರ ಅವರು ಸೆಲೆಕ್ಟಿವ್ ಆಗಿ ತೊಂದರೆ ಕೊಡೋಕೋಸ್ಕರ ಮಾಡಿಕೊಂಡಿರ್ತಾರೆ ಸಿಬಿಐ ಮೋರ್ಚಾನ, ಇಡಿ ಮೋರ್ಚಾನ. ನಟರಾಜ್ ಗೌಡ್ರು, ನಾನ್ ಹೇಳಂತದ್ದು ಸ್ವಾತಂತ್ರ್ಯ ಏನು ವೇದಿಕೆ ನಿರ್ಮಾಣ ಆಗಿತ್ತು ಕಾಂಗ್ರೆಸ್ ಅಂತಕ್ಕಂಥದ್ದು, ಅದು ಪೊಲಿಟಿಕಲ್ ಪಾರ್ಟಿ ಆಗಿತ್ತ? ಇಲ್ಲಿ ಕಾವೇರಿಗೆ ನೀವು ಮೈಸೂರಿನವ್ರು ಇದ್ದೀರಿ ಮೇಡಮ್, ನೀವು ಕಾವೇರಿ ಹೋರಾಟ ನೋಡಿದಿರಿ, ಕಾವೇರಿ ಕ್ರಿಯಾ ಸಮಿತಿ ಅಂತ ಆಯ್ತಪ್ಪ. ಹಾಗೆ ದೇಶದ ಸಲುವಾಗಿ ಒಂದು ಹೋರಾಟಕ್ಕೆ ಮಾಡಕ್ಕೋಸ್ಕರ ಒಂದು ವೇದಿಕೆ ಕಾಂಗ್ರೆಸ್ ಅಂತ ಮಾಡಿತ್ತು. ಈ ದೇಶ ಜನ ಎಲ್ಲ ಪಾಲ್ಗೊಂಡಿದ್ರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮ ಗಾಂಧಿ ಹೇಳಿದ್ರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತೇಳಿ. ಇವ್ರು ವಿಸರ್ಜನೆ ಮಾಡಿಲ್ಲ. ಇವ್ರು ಅದನ್ನ ರಾಜಕೀಯ ಪಾರ್ಟಿ ಮಾಡಿ ನಾನ್ ಮಾಡಿದೆ ಅಂದ್ರೆ ಕೋಟ್ಯಾಂತರ ಜನ ಭಾರತೀಯರು ಅದ್ರಲ್ಲಿ ಪಾಲ್ಗೊಂಡಿದ್ರು. ಇವತ್ತು ಕಾಂಗ್ರೆಸ್, ಇವತ್ತು ನಾನು ನಟರಾಜ್ ಗೌಡ್ರು ಕೇಳೋಂತ ಪ್ರಶ್ನೆ ಏನಂತಂದ್ರೆ, ಸಾಮಾನ್ಯ ಕಾರ್ಯಕರ್ತನಿಂದ ಹಣವನ್ನ ತೆಗೆದುಕೊಂಡಂಥದ್ದು. ಈಗ ಉದಾಹರಣೆ ನಿಮ್ಗೆ ಒಂದು ಹೇಳ್ತೀನಿ. ಯಾವುದೋ ಒಂದು ದೇವಸ್ಥಾನ, ನಾವು ಧರ್ಮಸ್ಥಳನೇ ಉದಾಹರಣೆ ತೆಗೆದುಕೊಳ್ಳೋಣ. ನಾವು ದೇಣಿಗೆ ಕೊಡ್ತೀವಪ್ಪ, ದೇಣಿಗೆ ಕೊಟ್ಟಿದ್ದು ದೇವ್ರಿಗೆ ಹೆಸರು ಕೊಡ್ತೀವಿ ನಾವು.
ಅದನ್ನ ತಗೊಂಡು ಅಲ್ಲಿ ಯಾರೋ ಧರ್ಮದರ್ಶಿಗಳು ತಮ್ಮ ಹೆಸರಿಗೆ ತಮ್ಮ ಫ್ಯಾಮಿಲಿ ಹೆಸರಿಗೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಜನ ಒಪ್ತಾರ? ಅಲ್ಲ, ಯಾಕೆ ಒಪ್ಕೋಬೇಕು? ಯಾಕೆ ಒಪ್ಕೋಬೇಕು? ದಿಸ್ ಇಸ್ ದ ಪಾಯಿಂಟ್. ಇವ್ರು ಕೊಟ್ಟಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾರಂಭ ಆದಂತ ಪಾಪ ರೈತರು ಮತ್ತೆ ಸೈನಿಕರು ಪೈಸಾ ಕೊಟ್ಟು ಪ್ರಾರಂಭ ಮಾಡಿದಂತ ಒಂದು ಇದಕ್ಕೆ ಅದನ್ನ ಉಳಿಸ್ಬೇಕು ಅಂತ ಕೊಟ್ರು. ಈಗ ಹಣ ಕೊಟ್ಟಿದ್ದನ್ನು ತೆಗೆದುಕೊಂಡು ಇವರು ಅಮ್ಮ ಮಗ ಸೇರ್ಕೊಂಡು ಲಪ್ಟಾಯಿಸ್ಬಿಟ್ಟು ಇಡೀ ಪ್ರಾಪರ್ಟಿನ ಇವ್ರ ಹೆಸರಿಗೆ ಬರೆದ್ಬಿಟ್ಟು 5,000 ಕೋಟಿ ರೂಪಾಯಿ ಲೂಟಿ ಮಾಡಕ್ ಹೊರಟಿದ್ದಾರೆ. ಅಂದ್ರೆ ಯಾವುದೇ ವೆಚ್ಚವನ್ನ ಮಾಡದೆ ಏನು ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರೋ ಬರೋದನ್ನೆಲ್ಲ ಆಸ್ತಿ ಲಪ್ಟಾಯಿಸಿರುವಂತಹ ಆರೋಪ ಇರೋದು. ಇದು ಸಣ್ಣ ಪುಟ್ಟ ಆರೋಪ ಅಲ್ಲ ಇದು, ಮತ್ತೆ ಒಂದು 100-200 ಕೋಟಿ ಆರೋಪ ಅಲ್ಲ ಇದು. ಇದನ್ನ ಹೇಳ್ತೀನಿ, ಈ ಮಟ್ಟಕ್ಕೆ ಯಾರು ಲೂಟಿ ಮಾಡಿದ್ರಿ? ಯಾರೋ ನಾವೆಲ್ಲ ಕೇಳಿದೀವಿ, ಯಾರೋ ಅಟೆಂಡರ್ ಏನೋ ತಪ್ಪು ಮಾಡ್ದ, ಮ್ಯಾನೇಜರ್ ತಪ್ಪು ಮಾಡ್ದ ಏನೋ ಅಂತ. ಒಂದು ರಾಜಕೀಯ ಪಾರ್ಟಿಯ ಪ್ರಮುಖ ಅಧ್ಯಕ್ಷರು ಮತ್ತೆ ಅವ್ರ ಮಗ ಸೇರ್ಕೊಂಡು ಅವ್ರ ಪಾರ್ಟಿಯ ಆಸ್ತಿನ ನುಂಗಿ ಮೋಸ ಮಾಡ್ತಾರೆ ಅಂತಂದ್ರೆ ದುರಂತ ಅಲ್ಲೇನ್ರಿ? ಅಂಡ್ ಈಗ ನೆಕ್ಸ್ಟ್ ಈಗ ಮಹೇಶ್ ಅವರೇ ಇನ್ನೊಂದು, ಈಗ ಇದರಲ್ಲಿ DK ಬ್ರದರ್ಸ್ ಹೆಸರು ಕೇಳಿ ಬಂದಿದೆ. ಅಂಡ್ ರೇವಂತ್ ರೆಡ್ಡಿ ಅವರು ಡೈರೆಕ್ಟ್ ಆಗಿ ದೇಣಿಗೆ ಕೊಟ್ಟಿಲ್ಲ ಅಂದ್ರೆ ಬೇರೆಯವ್ರ ಮುಖಾಂತರ ದೇಣಿಗೆಯನ್ನ ಕೊಡಿಸಿರುವಂತದ್ದಿದೆ. ಇದು ನೆಕ್ಸ್ಟ್ ಈಗ ಮತ್ತೆ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸುತ್ತೆ. ಬಿಕಾಸ್ ಚಾರ್ಜ್ ಶೀಟ್ ಅಲ್ಲಿ ಹೆಸರನ್ನ ಉಲ್ಲೇಖ ಮಾಡಿರೋದ್ರಿಂದ. DK ಶಿವಕುಮಾರ್ ಅವರ ಟ್ರ್ಯಾಕ್ ರೆಕಾರ್ಡು ತಮಗೆ ತಿಳಿದಿದೆ. DK ಶಿವಕುಮಾರ್ ಹಿಂದೆ ಇಡಿ ಒಳಗಡೆ ಬಂಧನಕ್ಕೊಳಪಟ್ಟಂತದವರು ಮತ್ತೆ ಅವರ ರಾಜಕೀಯ ಇತಿಹಾಸ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸೀಮಿತವಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಮಾತಾಡಿದ್ರೆ ಉಪ್ಪು ತಿಂದು ನೀರು ಕುಡಿತಾನೆ. ಇಡಿ ಏನ್ ಮಾಡಿದೆ, ಈ ಒಂದು ವಿಚಾರಣೆ ಒಳಗಡೆ ಅಗತ್ಯ ಇದ್ರೆ, ನಾನು ಹೇಳೋದು DK ಶಿವಕುಮಾರ್ ಅವ್ರಿಗೆ ತನಿಖೆ ಮಾಡಬೇಕು ಅನ್ನೋದೆಲ್ಲ ನಾನು ಒತ್ತಾಯ ಮಾಡ್ತಿಲ್ಲ, ಅದ್ರದ್ದು ಅವಶ್ಯಕತೆನೂ ನನ್ಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತಿರೋಂಥದ್ದು. ಸೊ ಫೈನಲ್ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಏನು, ನಿಮ್ ಲಾಸ್ಟ್ ಒಪಿನಿಯನ್ ಅಂಡ್ ರಿಯಾಕ್ಷನ್ ಆನ್ ದಿಸ್? ಲಾಸ್ಟ್ ಒಪಿನಿಯನ್ ಏನಮ್ಮ ಅಂದ್ರೆ, ಇಡೀ ದೇಶದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ಸಿಗರ ಅಧಿಕಾರ ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಹಣವನ್ನ ಲಪ್ಟಾಯಿಸಿ, ಆ ಹಣವನ್ನ ಲಪ್ಟಾಯಿಸದನ್ನ ಯಂಗ್ ಇಂಡಿಯಾಗೆ ಒಳಗಡೆ ಹಾಕೊಂಡು ಶೇರ್ ಅನ್ನ ತಮ್ಮದು ಮಾಡಿಕೊಂಡು ಈ ದೇಶದ ಒಂದು ರಾಜಕೀಯ ಪಾರ್ಟಿಯ ಒಂದು ಆಸ್ತಿಯನ್ನ ಲಪ್ಟಾಯಿಸುವಂತ ದೊಡ್ಡ ಕೆಲಸ ಮೊದಲಿಂದನೂ ಆ ಒಂದು ಕುಟುಂಬ ಈ ತರ ಲೂಟಿ ಮಾಡೋದು, ಲಪ್ಟಾಯಿಸುವಂಥದ್ದು, ಅದು ಅವರ ರಾಜಕೀಯ ಜೀವನದ ಉದ್ದಕ್ಕೂ ನೆಹರುವಿಂದ ಹಿಡಿದು ಇವತ್ತಿನ ರಾಹುಲ್ ಗಾಂಧಿ ತನಕನೂ ಇದೇ ಮಾಡ್ಕೊಂಡ್ ಬಂದಿದ್ದು. ಅದೇನೇ ಅವರು ಆ ಚಾಳಿ, ಅದು ಒಂದು ಕೆಟ್ಟ ಭ್ರಷ್ಟಾಚಾರ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತೆ ಆ ಮನೆತನಕ್ಕೆ ಹಿಡಿದಿರೋ ಅಂತ ಒಂದು ಚಾಳಿ. ಅದನ್ನ ಈ ದೇಶದ ಜನ ಸಹಿಸಲ್ಲ. ಈ ದೇಶದ ಕಾನೂನು ಬಹಳ ಬಲವಾಗಿದೆ. ಇದನ್ನ ಬಹಳ ಯಾರು ತಾವು ಹೇಳಿದ್ರೆ ಲಪ್ಟಾಯಿಸಿರ್ತಕ್ಕಂಥ ಇದ್ರ ಬಗ್ಗೆ ಈ ದೇಶದ ಘನತೆವೆತ್ತ ನ್ಯಾಯಾಲಯ ಬಹಳ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ. ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಈ ಸಾರ್ವಜನಿಕ ಬದುಕಿನ ಮೌಲ್ಯವನ್ನ ಎತ್ತಿಡಿಯುವಂತ ಕೆಲಸವನ್ನ ಈ ದೇಶದಲ್ಲಿ ಆಗೇ ಆಗತ್ತೆ. ಕಾಂಗ್ರೆಸ್ ಬಂಡ ಭ್ರಷ್ಟ ಅಂತಕ್ಕಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಎಸ್, ಥ್ಯಾಂಕ್ ಯು ಮಹೇಶ್ ಅವರೇ, ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದೆ. ಒಟ್ಟಿನಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಹಗರಣ ಏನಿದೆ, ಇದು ಟ್ರಬಲ್ ಶೂಟರ್ಗೆ ಟ್ರಬಲ್ ಅನ್ನ ತಂದುಕೊಡುತ್ತಾ ಅನ್ನುವಂಥದ್ದು ಒಂದು ಅನುಮಾನ ಮತ್ತೆ ಪ್ರಶ್ನೆ. ಅಫ್ಕೋರ್ಸ್ ವಿಚಾರಣೆಗಳು ಪಡಲೇಬೇಕಾಗತ್ತೆ. ಅದ್ರ ಜೊತೆಗೆ ಇದು ಹುಡುಗಾಟದ ವಿಚಾರ ಅಲ್ಲ, ಬಹಳ ದೊಡ್ಡ ಹಗರಣ ಇದು. ಕಾಂಗ್ರೆಸ್ನ ಘಟಾನುಘಟಿಗಳು, ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳ ಮೇಲೆ ಇರುವಂತಹ ಆರೋಪ ಇದು. ಎಲ್ಲಿವರೆಗೂ ಈ ಪ್ರಕರಣ ಹೋಗಿ ನಿಲ್ಲುತ್ತೆ, ಹಗರಣ ಹೋಗಿ ನಿಲ್ಲುತ್ತೆ, ನೆಕ್ಸ್ಟ್ ಏನೆಲ್ಲ ಸಂಕಷ್ಟಗಳು ಎದುರಾಗುತ್ತೆ, ಇದನ್ನ ಯಾವ ರೀತಿ ಕಾಂಗ್ರೆಸ್ ಇದನ್ನ ಹ್ಯಾಂಡಲ್ ಮಾಡುತ್ತೆ, ಇದೆಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ.